ವೀಕ್ಷಕರೇ ನಮಸ್ಕಾರ. ಒಂದು ಕಡೆ ಯುದ್ಧ ನಡೀತಾ ಇದೆ, ಮತ್ತೊಂದು ಕಡೆ ಗೋಲ್ಡ್ ರೇಟ್ ದುಬಾರಿ ಆಗಿದೆ. ಈ ಎಲ್ಲದರ ನಡುವೆ ಟಿವಿಕೆ ಮುಖ್ಯಸ್ಥ ನಟ ವಿಜಯ್ ಬಂಗಾರವನ್ನ ಮಹಿಳೆಯರಿಗೆ ಉಚಿತವಾಗಿ ಹಂಚುತ್ತಾರಂತೆ. ಅದರಲ್ಲೂ ಕೂಡ ಮದುವೆಯಾಗದಂತಹ ಕನ್ಯಾಸ್ತ್ರೀಗಳಿಗೆ ಗೋಲ್ಡ್ ಅನ್ನು ಹುಡುಕಿ ಕೊಡ್ತಾರಂತೆ. ಅಲ್ರಿ, 1 ಗ್ರಾಮ್ ಚಿನ್ನದ ಬೆಲೆ ಎಷ್ಟು ಗೊತ್ತಾ? ಚಿನ್ನ ಅಂತ ಕಲ್ಪಿಸಿಕೊಳ್ಳೋದಕ್ಕೂ ಆಗದ ಪರಿಸ್ಥಿತಿಯಲ್ಲಿ ನಾನು ನೀವು ಇರುವಾಗ ಫ್ರೀಯಾಗಿ ಒಬ್ಬ ನಟ ಬಂದು ಚಿನ್ನ ಕೊಡೋದಾ? ಅದು ಸುಲಭದ ಮಾತಾ? ಇನ್ನು ಗ್ಯಾರಂಟಿಗಳನ್ನು ಕೊಟ್ಟು ಜನರನ್ನು ಸೋಮಾರಿ ಮಾಡಬಾರ್ದು ಅಂತ ಕೋಟಿ ಹಿಂದೆ ಛೀಮಾರಿ ಹಾಕಿದ್ರೂ ಕೂಡ ವಿಜಯ್ರಂತಹ ನಟ, ವಿಜಯ್ರಂತಹ ರಾಜಕಾರಣಿ ಉಚಿತ ಸ್ಕೀಮ್ ಕೊಡೋದಕ್ಕೆ ಮುಂದಾಗಿರೋದು ಏಕೆ? ಅಷ್ಟಕ್ಕೂ ಮದುವೆ ಆಗದ ಹೆಣ್ಣು ಮಕ್ಕಳಿಗೆ ಮಾತ್ರ 8 ಗ್ರಾಮ್ ಚಿನ್ನ ಕೊಡ್ತೀನಿ ಅಂದಿರೋದು ಯಾಕೆ? ಈ ಎಲ್ಲದರ ಕಂಪ್ಲೀಟ್ ರಿಪೋರ್ಟ್ ಈ ಎಕ್ಸ್ಪ್ಲನೇಷನ್ ವಿಡಿಯೋದಲ್ಲಿ. ಚಿನ್ನ ತಗೊಳ್ಳೋದಲ್ಲ, ಊಹಿಸಿಕೊಳ್ಳೋದಕ್ಕೂ ಸಾಧ್ಯ ಆಗದ ಪರಿಸ್ಥಿತಿ. ಇನ್ನು ಚಿನ್ನದ ಬೆಲೆ ಏರಿಕೆ ಆಗೋದಕ್ಕೆ ಪ್ರಮುಖ ಕಾರಣ ಏನು? ಇಂಟರ್ನ್ಯಾಷನಲ್ ಮಟ್ಟದಲ್ಲಿ ಯುದ್ಧ ಭೀತಿ ಶುರುವಾಗಿದೆ. ಉದಾಹರಣೆಗೆ ಇರಾನ್, ಅಮೆರಿಕ, ಇಸ್ರೇಲ್ ನಡುವಿನ ಯುದ್ಧ ಅಥವಾ ಆರ್ಥಿಕ ಅನಿಶ್ಚಿತತೆ ಉಂಟಾದಾಗ ಹೂಡಿಕೆದಾರರು ಸುರಕ್ಷಿತ ಹೂಡಿಕೆಯಾಗಿ ಚಿನ್ನದತ್ತ ಮುಖ ಮಾಡ್ತಾರೆ. ಇನ್ನು ವಿಶ್ವದಲ್ಲಿ ಚಿನ್ನದ ಬೆಲೆ ಏರಿಕೆಯಾಗುತ್ತಿದೆ, ಜೊತೆಗೆ ಬೆಳ್ಳಿ ಬೆಲೆಯೂ ಕೂಡ ಏರಿಕೆ ಆಗುತ್ತಿದೆ. ಚಿನ್ನ ಬೆಳ್ಳಿ ಬೆಲೆ ಏರಿಕೆಗೆ ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ನಂತಹ ಹುಚ್ಚಾಟವನ್ನು ಆಡುತ್ತಿರುವ ನಾಯಕರು ಒಂದರ್ಥದಲ್ಲಿ ಕಾರಣಕರ್ತರು. ವಿಜಯ್ ಘೋಷಣೆ ಮಾಡಿದ ಬಂಗಾರ ಎಷ್ಟು? ಮಹಿಳೆಯರಿಗೆ ವಿಜಯ್ ಕೊಟ್ಟ ಬಂಪರ್ ಉಡುಗೊರೆ ಏನೇನು? ಟಿವಿಕೆ ಪಕ್ಷ, ಈಗ ಉದಾಹರಣೆಗೆ ತಮಿಳುನಾಡು ಒಂದು ದ್ರಾವಿಡ ಕೋಟೆ, ಅಲ್ಲಿ DMK ಪಕ್ಷ ಇದೆ, AIADMK ಪಕ್ಷ ಇದೆ, ಜೊತೆಗೆ ಟಿವಿಕೆ, ಅದರ ಜೊತೆಗೆ ಕಾಂಗ್ರೆಸ್ಸು, ಅದರ ಜೊತೆಗೆ BJP, ಇನ್ನಿತರೆ ಪ್ರಾದೇಶಿಕ ಪಕ್ಷಗಳು. ಈ ಎಲ್ಲವೂ ಸ್ಪರ್ಧೆಗೆ ಬಿದ್ದಂತೆ ಕಾಣುತ್ತಿರುವ ತಮಿಳುನಾಡಿನಲ್ಲಿ ಟಿವಿಕೆ ಅಗ್ರಗಣ್ಯ ಸ್ಥಾನಕ್ಕೆ ಬರಬೇಕು ಅಂದರೆ ಈ ಗ್ಯಾರಂಟಿ ಸ್ಕೀಮ್ಗಳನ್ನೇ ಪೈಪೋಟಿಗೆ ತರಬೇಕು. ಅವರು ಸೀರೆ ಕೊಟ್ಟರೆ ಇವರು ಇನ್ನೊಂದು ಕೊಡಬೇಕು, ಅವರು ಮತ್ತೊಂದು ಕೊಟ್ಟರೆ ಇವರು ಮಗದೊಂದು ಕೊಡಬೇಕು. ಈ ಅರ್ಥಗಳಲ್ಲಿ ಗೊಂದಲಕ್ಕೀಡಾಗಿರ್ತಕ್ಕಂತಹ ಪಕ್ಷಗಳು, ಅದರಲ್ಲೂ ಟಿವಿಕೆ ಪಕ್ಷದ ಮುಖ್ಯಸ್ಥ ವಿಜಯ್ ಅವರು ಮುಂಬರುವ ತಮಿಳುನಾಡು ವಿಧಾನಸಭಾ ಚುನಾವಣೆಯಲ್ಲಿ ಅಧಿಕಾರಕ್ಕೆ ಬಂದರೆ ಮದುವೆಗೆಂದು 8 ಗ್ರಾಮ್, ಅದರಲ್ಲೂ ಕೂಡ ಮದುವೆಯಾಗದ ಕನ್ಯಾಸ್ತ್ರೀಗಳಿಗೆ 1 ಸವರನ್ ಬಂಗಾರ ಮತ್ತು ರೇಷ್ಮೆ ಸೀರೆಯನ್ನು ಉಡುಗೊರೆಯಾಗಿ ನೀಡುವುದಾಗಿ ಘೋಷಿಸಿದ್ದಾರೆ. ಅಂಡರ್ಲೈನ್ ಮಾಡಬೇಕಾಗಿರೋ ವಿಚಾರ ಏನು ಅಂದರೆ, ಅಧಿಕಾರಕ್ಕೆ ಬಂದರೆ ಸರಿ, ಈಗಾಗಲೇ 3.8 ಕೋಟಿ ಮಹಿಳಾ ಜನಸಂಖ್ಯೆ ಇರುವಂತಹ ತಮಿಳುನಾಡು, ಆ ಮಹಿಳಾ ಸಂಖ್ಯೆಗಳ ಪೈಕಿ ಮದುವೆಯಾಗದವರನ್ನು ಹೆಂಗೆ ವಿಂಗಡಣೆ ಮಾಡ್ತಾರೆ? ಇನ್ನು ಲಕ್ಷಾಂತರ ಮಹಿಳೆಯರಿಗೆ 8 ಗ್ರಾಮ್ ಈಗಿನ ರೇಟಲ್ಲಿ ಕೊಡೋದಕ್ಕೆ ಸಾಧ್ಯನೇನಾ? ಸುಮಾರು 8 ಗ್ರಾಮ್ ಬಂಗಾರ ಮದುವೆಯಾಗದ ಹೆಣ್ಣು ಮಕ್ಕಳಿಗೆ ಕೊಡೋದಾಗಿ ಘೋಷಣೆ ಮಾಡಿದ್ದಾರೆ. ಜೊತೆಗೆ ರೇಷ್ಮೆ ಸೀರೆ ಬೇರೆ, ಅದರ ಜೊತೆಗೆ 2,500 ರೂಪಾಯಿ ಸಹಾಯ ಧನ. ಇದರಲ್ಲಿ ವಿಶೇಷ ಏನು ಅಂದರೆ, ಯುದ್ಧದ ಭೀತಿಯಲ್ಲಿ ಜಗತ್ತಿರುವಾಗ, ಚಿನ್ನಕ್ಕೆ ಬೇಡಿಕೆ ಹೆಚ್ಚಾಗಿರುವಾಗ ಇಂತಹ ಸಂದರ್ಭದಲ್ಲಿ ವಿಜಯ್ ಬಂಗಾರ ಕೊಡೋದಕ್ಕೆ ಸಾಧ್ಯನಾ? ಅದರಲ್ಲೂ ಅತಿ ಹೆಚ್ಚು ಮಹಿಳೆಯರೇ ಇರುವಂತಹ ರಾಜ್ಯ ತಮಿಳುನಾಡು. ಸುಮಾರು 3.89 ಕೋಟಿ ಮಹಿಳೆಯರಿದ್ದಾರೆ. ಈ ಪೈಕಿ ಮದುವೆಯಾಗದ ಮಹಿಳೆಯರಿಗೆ ಚಿನ್ನ ಕೊಡುವುದಾದರೆ ಅದು ಸಾಧ್ಯವೇ ಎಂಬ ಪ್ರಶ್ನೆಗಳು ಕಾಡ್ತಾ ಇದೆ. ಎಸ್, ಈಗಿನ ತಮಿಳುನಾಡು ರಾಜಕಾರಣವನ್ನು ಗಮನಿಸ್ತಾ ಇದ್ರೆ ಟಿವಿಕೆ ಎಂಬ ಹೊಸ ಪಕ್ಷಕ್ಕೆ ಗ್ಯಾರಂಟಿ ಸ್ಕೀಮ್ ಘೋಷಣೆ ಅನಿವಾರ್ಯ. ಈಗಾಗಲೇ DMK ಪಕ್ಷದ ಗ್ಯಾರಂಟಿಗಳು ಜನರ ಮನಸ್ಸನ್ನು ಗೆದ್ದು ಹುಚ್ಚೆದ್ದು ಕುಣಿತಾ ಇದ್ದಾರೆ ಜನ. ವಿಜಯ್ ಎಂಬ ಹೊಸ ಪಕ್ಷದ ಸ್ಥಾಪಕನಿಗೆ ಅಲ್ಲಿ ಅಸ್ತಿತ್ವವನ್ನು ಉಳಿಸಿಕೊಳ್ಳಬೇಕು ಅಂದರೆ ಉಚಿತ ಸ್ಕೀಮ್ಗಳ ಘೋಷಣೆ ಮಾಡಲೇಬೇಕು. ಅದರಲ್ಲೂ ಎಲ್ಲರೂ ಕೊಡುವ ತರಹದ ಸೀರೆ, ಸೀಮೆಎಣ್ಣೆ ಕೊಟ್ಟರೆ ಆಗಲ್ಲ. ಬದಲಾಗಿ ಜಗತ್ತೇ ಯುದ್ಧದಲ್ಲಿ ತತ್ತರಿಸಿ ಹೋಗಿರುವ ಹೊತ್ತಲ್ಲಿ ಚಿನ್ನಕ್ಕಾಗಿ ಹೆಣ್ಣುಮಕ್ಕಳು ಕಣ್ಣೀರಿಡ್ತಾ ಇರುವ ಈ ಸಂದರ್ಭದಲ್ಲಿ ಚಿನ್ನಾನ ಕೊಡ್ತೀನಿ ಅಂದರೆ ವಿಜಯ್ನನ್ನು ಚಿನ್ನ ಮಾಡೋದ್ರಲ್ಲಿ ಯಾವ ಸಂದೇಹವೂ ಇಲ್ಲ. ನೋಡಿ, ಹೆಣ್ಣುಮಕ್ಕಳು ಕಾಯುತ್ತಿರೋ ಅಥವಾ ಹೆಣ್ಣುಮಕ್ಕಳು ಸ್ವಾಭಾವಿಕವಾಗಿ ಇಷ್ಟಪಡೋದು ಚಿನ್ನವನ್ನು. ಆ ಚಿನ್ನವನ್ನು ವಿಜಯಣ್ಣ ಕೊಡ್ತಾನೆ ಅಂತ ಹೇಳಿದಾಗ ಆ ಹೆಣ್ಣು ಮಕ್ಕಳ ಮನೋಮಂದಿರದಲ್ಲಿ ವಿಜಯ್ ಒಬ್ಬ ಸಾಮ್ರಾಟನಾಗಿ ಮೆರೆಯಬಹುದು ಅನ್ನೋ ರಾಜಕೀಯ ಲೆಕ್ಕಾಚಾರ ಅಷ್ಟೇ. ಇನ್ನು ಹೆಣ್ಣುಮಕ್ಕಳ ಮೇಲಿನ ವಿಶೇಷ ಕಾಳಜಿ ಏನಲ್ಲ. ಇನ್ನು ಚಿನ್ನವನ್ನೇ ಉಚಿತ ಕೊಟ್ಟರೆ ಮಾತ್ರ ಜನರ ಮನಗೆಲ್ಲಬಹುದು ಎಂಬ ಲೆಕ್ಕಾಚಾರದಲ್ಲಿ ನಟ ವಿಜಯ್ ಇದ್ದಾರೆ. ಹಾಗಾದರೆ ವಿಜಯ್ ಗೋಲ್ಡ್ ಮ್ಯಾಜಿಕ್ ವರ್ಕೌಟ್ ಆಗುತ್ತಾ? ಅಥವಾ ಗೋಲ್ಡ್ ಪಡೆದು ಮಹಿಳಾ ಮತದಾರರು ಬೋಲ್ಡ್ ಆಗ್ತಾರಾ? ಇವೆಲ್ಲವನ್ನು ಕೂಡ ಕಾದು ನೋಡಬೇಕಾಗಿದೆ. ಜಗತ್ತು ಯುದ್ಧದಿಂದ ತತ್ತರಿಸಿ ಹೋಗಿದೆ. ನೋಡಿ, ಕರ್ನಾಟಕದಲ್ಲಿ 5 ಗ್ಯಾರಂಟಿ ಸ್ಕೀಮ್ಗಳನ್ನು ಪ್ರಾಯೋಗಿಕಕ್ಕೆ ತಂದಂತಹ ಸರ್ಕಾರ ಅದು ಕರ್ನಾಟಕ ಅಥವಾ ಕರ್ನಾಟಕದ ಕಾಂಗ್ರೆಸ್ಸು. ತಮಿಳುನಾಡಿಗೆ ಇದೇನು ಹೊಸ್ತೇನಲ್ಲ ಈ ಫ್ರೀ ಸ್ಕೀಮು. ಈ ಹಿಂದಿನಿಂದಲೂ ಕೂಡ ಇಡೀ ಬೇರೆ ಬೇರೆ ರಾಜ್ಯಗಳಿಗೆ ಈ ಗ್ಯಾರಂಟಿ ಸ್ಕೀಮ್ಗಳನ್ನು ಪರಿಚಯ ಮಾಡಿದ್ದೇ ತಮಿಳುನಾಡು, ಆಂಧ್ರ ಪ್ರದೇಶದಂತಹ ರಾಜ್ಯಗಳು. ಈ ಗ್ಯಾರಂಟಿ ಸ್ಕೀಮ್ಗಳ ಮುಖಾಂತರವಾಗಿ ಆಗುವ ಅನುಕೂಲ, ಅದಕ್ಕಿಂತ ಹೆಚ್ಚಾದ ಅನಾನುಕೂಲಗಳಿದ್ದಾವೆ. ಈಗ ನೋಡಿ, ಕರ್ನಾಟಕದಲ್ಲೇ ಎಷ್ಟೋ ಪತಿಯರು ಹೇಳಿಕೊಳ್ಳಲಾಗದ ನೋವನ್ನು ಅನುಭವಿಸ್ತಾ ಇದ್ದಾರೆ. ಹೆಂಡತಿಗೆ ವರ್ಷಕ್ಕೋ 2 ವರ್ಷಕ್ಕೋ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗ್ತಾ ಇದ್ದೆ,
ಇತ್ತೀಚೆಗೆ ವಾರಕ್ಕೆರಡು ದೇವಸ್ಥಾನ ತಿರುಗಬೇಕು ಅಂತೇಳಿ ಹೆಣ್ಣು ಮಕ್ಕಳಿಗೆ ಅಥವಾ ನನ್ನ ಹೆಂಡತಿಗೆ ಮನಸ್ಸಾಗೋ ತರಹ ಮಾಡಿ ಸರ್ಕಾರ ಅವರನ್ನು ಪ್ರಚೋದನೆ ಮಾಡ್ತು. ಉಚಿತವಾಗಿ ಕುಕ್ಕೆ ಸುಬ್ರಹ್ಮಣ್ಯಕ್ಕೂ ಧರ್ಮಸ್ಥಳಕ್ಕೂ ಅಥವಾ ಬೇರೆ ಬೇರೆ ದರ್ಗಾಗಳಿಗೂ ಹೋಗಬಹುದಲ್ವಾ, ಉಚಿತವಾಗಿ ಹೋಗಬಹುದು. ಮನೆ ಕೆಲಸ ಯಾರು ಮಾಡ್ತಾರೆ? ಗಂಡನ ವೇದನೆಗೆ ಮುಲಾಮು ಕೊಡದ ಸರ್ಕಾರ ಹೆಣ್ಣು ಮಕ್ಕಳ ಮನಸ್ಸಿಗೆ ಒಂದು ತರಹದ ಚಂಚಲದ ಕೊಡುಗೆಯನ್ನು ಕೊಡ್ತು. ಈಗ ತಮಿಳುನಾಡಿನಲ್ಲಿ ಮತ್ತೊಂದು ಗ್ಯಾರಂಟಿ ಸ್ಕೀಮು ಚಿನ್ನ. ಕೋರ್ಟ್ ಏನು ಹೇಳ್ತು? ಮನುಷ್ಯ ಮಕ್ಕಳ ಎಡೆಯಲ್ಲಿ ಉದ್ಯೋಗ ಎನ್ನುವಂತಹ ಬೀಜವನ್ನು ಬಿತ್ತಬೇಕು. ನೇಗಿಲು ಹಿಡ್ಕೊಂಡು, ಗುದ್ದಲಿ ಪಿಕ್ಕಾಸು ಹಿಡ್ಕೊಂಡು, ಗದ್ದೆಗೋಗಿ ಉಳುಮೆ ಮಾಡಿ, ಪರಿಶ್ರಮ ಪಟ್ಟು, ಬೆವರು ಹನಿಯನ್ನು ಭೂಮಿಗೆ ಸ್ಪರ್ಶ ಮಾಡಿ ಕಮಾಯಿ ಆಗುವ ಆ ಕೆಲಸ ಇದೆಯಲ್ಲ, ಅದು ಪುಣ್ಯದ ಕೆಲಸ. ಏನೂ ಕಷ್ಟವಿಲ್ಲದೆ, ಏನೂ ಶ್ರಮ ಪಡದೆ ನಮ್ಮ ಜೇಬಿಗೆ ಹಣ ಬರುವಾಗ ನಮ್ಮಲ್ಲೊಂದು ಸೋಮಾರಿ ಎನ್ನುವಂಥ ಮರ ಬೆಳೆಯುತ್ತೆ. ಅದು ದೈತ್ಯವಾಗಿ ಬೆಳೆದಾಗ ನಾವು ಆಧುನಿಕ ಸೋಮಾರಿಗಳಾಗಿ ಬದಲಾಗ್ತೀವಿ. ಇದು ಯಾಕೆ ರಾಜಕಾರಣಿಗಳಿಗೆ ಅರ್ಥ ಆಗ್ತಾ ಇಲ್ಲ? ಇನ್ನು ರಾಜಕಾರಣಿಗಳು ಕೊಡುವಂತಹ ಬಣ್ಣ ಬಣ್ಣದ ಭರವಸೆಗಳಿಗೆ ಮರಳಾಗುವಂತಹ ನಮ್ಮ ಜನ ವಿವೇಚನೆ ಎನ್ನುವಂತಹ ಪದಗಳನ್ನು ಕೇವಲ ಪುಸ್ತಕದಲ್ಲಿ ಓದಿದ್ರೆ ಮಾತ್ರ ಸಾಲದು, ಅದನ್ನು ಮಸ್ತಿಷ್ಕಕ್ಕೆ ಇಳಿಸಬೇಕು, ಪ್ರಜ್ಞಾವಂತರಾಗಬೇಕು. ಒಟ್ಟಾರೆ ತಮಿಳುನಾಡು ರಾಜಕಾರಣದಲ್ಲಿ ಅಲ್ಲೋಲ ಕಲ್ಲೋಲವೇ ಸೃಷ್ಟಿಯಾಗಿದೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.